ಬಳ್ಳಾರಿ ಘರ್ಷಣೆಯ ಬುಲೆಟ್ ರಹಸ್ಯ ಬಯಲಾಗತ್ತಾ? ಕಾಂಗ್ರೆಸ್ ಕಾರ್ಯಕರ್ತ ಬಲಿಯಾಗಿದ್ದು ಯಾರ ಬುಲೆಟ್ನಿಂದ ಅನ್ನುವಂಥ ಪ್ರಶ್ನೆಯಲ್ಲಿ ಕಾಡ್ತಾ ಇದೆ. ಇವತ್ತೇ ಪೊಲೀಸರ ಕೈ ಸೇರುತ್ತಾ ಎಫ್ಎಸ್ಎಲ್ ರಿಪೋರ್ಟ್. ಈಗ ಗನ್ ಮ್ಯಾನ್ಗಳ ಕೈಯಿಂದ ಗನ್ನನ್ನ ವಶಕ್ಕೆ ಪಡ್ಕೊಂಡು ಎಫ್ಎಸ್ಎಲ್ಗೆ ರವಾನೆ ಮಾಡಲಾಗಿದೆಯಲ್ಲ, ಬಲಿಯಾಗಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತನ ದೇಹಕ್ಕೆ ಹೋಗಿರುವಂತಹ ಬುಲೆಟ್ ಯಾರ ಗನ್ನಿಂದ ಬಂತ? ಹಾಗಾದ್ರೆ ಎರಡೂ ಕಡೆಯವರ ಕೇಸ್ ಮೇಲೆ ಒಟ್ಟು 6 ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ. 6 ಎಫ್ಐಆರ್ ಆಗಿರುವಂತದ್ದು ಗಲಾಟೆಯಲ್ಲಿ ತೊಡಗಿದ್ದವರ ವಿಚಾರಣೆಗೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಗಲಾಟೆಯ ವಿಡಿಯೋ ಸಾಕ್ಷ್ಯವನ್ನ ಆಧರಿಸಿ ಪೊಲೀಸರು ವಿಚಾರಣೆಗೆ ಇಳಿದಿರುವಂತದ್ದು. ಆ ವಿಡಿಯೋದಲ್ಲಿ ಯಾರೆಲ್ಲ ಇದ್ದಾರೆ ನೋಡಿ, ಅವರ ವಿಚಾರಣೆ ಆಗುತ್ತೆ. ನಾರಾ ಹಾಗೂ ಜನಾರ್ದನ ರೆಡ್ಡಿ ಟೀಮ್ಗೆ ಈಗ ಟೆನ್ಷನ್ ಶುರುವಾಗಿ ಹೋಗಿದೆ. ಗನ್ ಮ್ಯಾನ್ಗಳ ವಿಚಾರಣೆಗೆ ಈಗ ಪೊಲೀಸರು ಮುಂದಾಗಿದ್ದಾರೆ. ಕಲ್ಲು ತೂರಿದವರಿಗೂ ದೊಣ್ಣೆ ಹಿಡಿದವರಿಗೂ ಕೂಡ ಈಗ ಟೆನ್ಷನ್ ಶುರುವಾಗಿದೆ. ನಮ್ಮ ಹಿಂದೆ ನಾಯಕರಿದ್ದಾರೆ, MLAಗಳಿದ್ದಾರೆ ಅಂತ ಹೇಳ್ಕೊಂಡು ಯಾರೆಲ್ಲ ಮುಂದೆ ಹೋದ್ರು ನೋಡಿ, ಗನ್ನು ಅದ್ರ ಜೊತೆಗೆ ಕಲ್ಲು ಹಿಡ್ಕೊಂಡು ದೊಣ್ಣೆ ಹಿಡ್ಕೊಂಡು, ಆಗ ಅವ್ರಿಗೂ ಕೂಡ ಟೆನ್ಷನ್ ಶುರುವಾಗಿದೆ. ಇಲ್ಲಿ ಎರಡೂ ಬಣದವ್ರಿಗೂ, ನಾರಾ ಬಣದವ್ರಿಗೂ ಕೂಡ ಹಾಗೆಯೇ ಜನಾರ್ದನ್ ರೆಡ್ಡಿ ಬಣದವ್ರಿಗೂ ಕೂಡ ಟೆನ್ಷನ್. ಯಾಕಂದ್ರೆ ಅಲ್ಲಿ ಎಕ್ಸಾಕ್ಟ್ಲಿ ಯಾರ ಬುಲೆಟ್ ಈಗ ಕಾಂಗ್ರೆಸ್ ಕಾರ್ಯಕರ್ತನ ದೇಹದ ಮೇಲೆ ಹೋಗಿರುವಂತದ್ದು ಅನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ, ಇವತ್ತು ನೋಡ್ಬೇಕು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಸದ್ಯಕ್ಕೆ ಎಫ್ಎಸ್ಎಲ್ ರಿಪೋರ್ಟ್ ಇವತ್ತು ಬರುವ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಧನುಶ್ರೀ, ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವೇಳೆ ನಡೆದಿರ್ತಕ್ಕಂಥ ಗಲಾಟೆ, ಒಂದು ಸಂಘರ್ಷದಲ್ಲಿ ಕೈ ಕಾರ್ಯಕರ್ತ ರಾಜಶೇಖರ್ ಸಾವನ್ನಪ್ಪಿರ್ತಕ್ಕಂಥದ್ದು. ಈತ ಬಲಿಯಾಗಿರ್ತಕ್ಕಂಥದ್ದು ಗುಂಡೇಟಿ ಕೂಡ. ಈತನಿಗೆ ತಗಲಿರ್ತಕ್ಕಂಥ ಬಂದೂಕಿನ ಬುಲೆಟ್ ಯಾರ್ದನ್ನೋದು ಕೂಡ ರಹಸ್ಯ ಇವತ್ತು ಬಯಲಾಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಪೊಲೀಸರ ಕೈಗೆ ಇವತ್ತೇ ಎಫ್ಎಸ್ಎಲ್ ರಿಪೋರ್ಟ್ ಕೂಡ ಸೇರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಈಗಾಗಲೇ ಮರಣೋತ್ತರ ಪರೀಕ್ಷೆಯಲ್ಲಿ ಕೂಡ ದೃಢ ಆಗಿರ್ತಕ್ಕಂಥದ್ದು. ಯಾಕೆಂತಂದರೆ ಆತನಿಗೆ ತಗಲಿರ್ತಕ್ಕಂಥ ಬಂದೂಕು ಅದು ಖಾಸಗಿ ಬಂದೂಕು ಅನ್ನೋದು ಕೂಡ ಗೊತ್ತಾಗಿರ್ತಕ್ಕಂಥದ್ದು. 12mm ಸಿಂಗಲ್ ಡೋರ್ ವಾರ್ಡ್ ಕೂಡ ಆತನ ಹೊಟ್ಟೆಯಲ್ಲಿ ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಖಾಸಗಿ ಅಂಗರಕ್ಷಕರೇನಿದ್ರು, ಆ ಖಾಸಗಿ ಅಂಗರಕ್ಷಕರ ಬಂದೂಕುಗಳನ್ನು ಕೂಡ ಈಗಾಗಲೇ ಪೊಲೀಸರು ಜಪ್ತಿ ಮಾಡಿ ಅವುಗಳನ್ನು ಕೂಡ ಎಫ್ಎಸ್ಎಲ್ ಕೂಡ ಕಳಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಮೃತ ರಾಜಶೇಖರನ ಹೊಟ್ಟೆಯಲ್ಲಿ ಸಿಕ್ಕಿರ್ತಕ್ಕಂಥ 12mm ಸಿಂಗಲ್ ಡೋರ್ನ ವಾರ್ಡ್ ಏನಿತ್ತು ಅದನ್ನು ಕೂಡ ಎಫ್ಎಸ್ಎಲ್ ರಿಪೋರ್ಟಿಗೆ ಕೂಡ ಪೊಲೀಸರು ಕೂಡ ಕಳಿಸಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ರಾಜಶೇಖರ್ ಅವರಿಗೆ ತಗಲಿರ್ತಕ್ಕಂಥ ಬಂದೂಕಿನ ಬುಲೆಟ್ ಯಾರ್ದನ್ನೋ ಒಂದು ರಹಸ್ಯ ಇವತ್ತು ಬಯಲಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಪ್ರಾಥಮಿಕ ತನಿಖೆಯಿಂದ ಕೂಡ ಕೊಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ಖಾಸಗಿ ಅಂಗರಕ್ಷಕರು ಕೂಡ ಫೈರಿಂಗ್ ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಪರಿಸ್ಥಿತಿಯನ್ನು ಹತೋಟಿಗೆ ತರಲಿಕ್ಕೆ ಪೊಲೀಸರು ಕೂಡ ಒಂದು ಫೈರಿಂಗ್ ಕೂಡ ಮಾಡ್ತಾರೆ. ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಪಷ್ಟಪಡಿಸಿರ್ತಕ್ಕಂಥದ್ದು, ಇದು ಘಟನೆ ಆಗಿರ್ತಕ್ಕಂಥದ್ದು, ಬುಲೆಟ್ ತಗಲಿರ್ತಕ್ಕಂಥದ್ದು ಇದು ಖಾಸಗಿ ಅಂಗರಕ್ಷಕರ ಬುಲೆಟ್ ಅಂತಕ್ಕಂಥದ್ದು ಕೂಡ ಈಗಾಗಲೇ ಪ್ರಾಥಮಿಕ ತನಿಖೆಯಿಂದ ಕೂಡ ದೃಢಪಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಎರಡೂ ಕಡೆ ಕೂಡ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಒಂದು ಕಡೆ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಜನಾರ್ದನ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ಮೇಲೆ ಆರೋಪ ಮಾಡಿದ್ರೆ, ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರು ಕೂಡ ಭರತ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ಮೇಲೆ ಕೂಡ ಆರೋಪ ಮಾಡಿರ್ತಕ್ಕಂಥದ್ದು. ಶಾಸಕ ಭರತ್ ರೆಡ್ಡಿ ಅವರು ರಾಜಶೇಖರ್ ಅವರ ಕಾರಣಕ್ಕೆ ಜನಾರ್ದನ್ ರೆಡ್ಡಿ ಮತ್ತು ಅವರ ಬೆಂಬಲಿಗರು ಅನ್ನೋ ನಿಟ್ಟಿನಲ್ಲಿ ಕೂಡ ಆರೋಪ ಮಾಡಿದ್ರೆ, ಜನಾರ್ದನ್ ರೆಡ್ಡಿ ಅವರು ಇದು ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರೇನಿದ್ರು, ಭರತ್ ರೆಡ್ಡಿ ಅವರ ಆಪ್ತ ಆಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರೇನಾಗಿದ್ರು ಅವರ ಒಂದು ಫೈರಿಂಗಿಂದ ರಾಜಶೇಖರ್ ಮೃತಪಟ್ಟಿರ್ತಕ್ಕಂಥದ್ದು ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಆರೋಪ ಮಾಡಿರ್ತಕ್ಕಂಥದ್ದು. ಆರೋಪ ಪ್ರತ್ಯಾರೋಪಗಳು ಕೂಡ ಏನೇ ಇದ್ರೂ ಕೂಡ ಇಲ್ಲಿ ಎಫ್ಎಸ್ಎಲ್ನ ರಿಪೋರ್ಟಲ್ಲಿ ಇಡೀ ಬುಲೆಟಿನ ರಹಸ್ಯ ಕೂಡ ಇವತ್ತು ಬಯಲಾಗ್ತಕ್ಕಂಥದ್ದು. ಇಲ್ಲಿ ಈಗಾಗಲೇ 6 ಒಟ್ಟು ಎಫ್ಐಆರ್ಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು. ಒಂದು ಜನಾರ್ದನ್ ರೆಡ್ಡಿ ಅವರ ಮೇಲೆ 4 ಎಫ್ಐಆರ್, ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ ಸೇರಿದಂತೆ ಅವರ ಬೆಂಬಲಿಗರ ವಿರುದ್ಧ ಒಟ್ಟು 4 ಎಫ್ಐಆರ್ಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಶಾಸಕ ನಾರಾ ಭರತ್ ರೆಡ್ಡಿ ಸೇರಿದಂತೆ ಅವರ ಬೆಂಬಲಿಗರ ವಿರುದ್ಧ ಕೂಡ 2 ಎಫ್ಐಆರ್ಗಳು ಕೂಡ ದಾಖಲಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಈಗಾಗಲೇ ಫೈರಿಂಗ್ ನಡೆದಿರ್ತಕ್ಕಂಥ ಘಟನಾ ಸ್ಥಳದಲ್ಲಿ ಕೂಡ ಸಾಕಷ್ಟು ಸಾಕ್ಷ್ಯ ವಿಡಿಯೋಗಳನ್ನು ಕೂಡ ಪೊಲೀಸರು ಕಲೆ ಹಾಕಿರ್ತಕ್ಕಂಥದ್ದು. ಅದರ ಜೊತೆಗೆ CC ಕ್ಯಾಮ್ರಾಗಳ ವಿಜುವಲ್ಸ್ಗಳನ್ನು ಕೂಡ ಈಗಾಗಲೇ ಪೊಲೀಸರು ಜಪ್ತಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಘಟನೆಗೆ ಪ್ರಮುಖ ಕಾರಣಗಳೇನಾಯಿತು ಸಂಬಂಧಪಟ್ಟಂಗೆ ವಿಡಿಯೋ ಸಾಕ್ಷ್ಯಗಳನ್ನು ಆಧರಿಸಿ
ವಿಡಿಯೋದಲ್ಲಿ ಇರ್ತಕ್ಕಂಥದ್ದು. ಯಾಕಂತಂದರೆ ವಿಡಿಯೋ ಆ ಒಂದು ಗಲಾಟೆ ಒಂದು ಸಂಘರ್ಷ ಸಂದರ್ಭದಲ್ಲಿ ಕಲ್ಲು ತೂರಾಟಗಳು ಕೂಡ ನಡೆದಿರ್ತಕ್ಕಂಥದ್ದು, ಕಟ್ಟಿಗೆ ದೊಣ್ಣೆಗಳನ್ನು ಹಿಡಿದು ಗಲಾಟೆ ಕೂಡ ಮಾಡಿರ್ತಕ್ಕಂಥದ್ದು, ಅದರ ಜೊತೆಗೆ ಫೈರಿಂಗ್ ಕೂಡ ಆಗಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಕೆಲವರಿಗೆ ಪೊಲೀಸರಿಗೆ ಸೇರಿದಂತೆ ಎರಡೂ ಕಡೆ ಬೆಂಬಲಿಗರಿಗೂ ಕೂಡ ಗಾಯಗಳು ಕೂಡ ಆಗಿರ್ತಕ್ಕಂಥದ್ದು. ಅವರೆಲ್ಲರೂ ಕೂಡ ಈಗ ಆಸ್ಪತ್ರೆಗಳಲ್ಲಿ ಕೂಡ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರ್ತಕ್ಕಂಥದ್ದು. ಇಂಥ ಒಂದು ವಿಡಿಯೋಗಳನ್ನು ಸಾಕ್ಷ್ಯಗಳನ್ನು ಆಧರಿಸಿ ಪೊಲೀಸರು ಈಗಾಗಲೇ ಒಂದು ತನಿಖಾ ತಂಡಗಳನ್ನು ರಚನೆ ಮಾಡಿರ್ತಕ್ಕಂಥದ್ದು. ಎರಡೂ ಗುಂಪಿನ ಬೆಂಬಲಿಗರನ್ನು ಕೂಡ ವಶಕ್ಕೆ ಪಡಿತಾ ಇರ್ತಕ್ಕಂಥದ್ದು, ವಿಚಾರಣೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು ಕೂಡ ಮುಂದುವರಿತಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಎರಡೂ ಗುಂಪಿನ ಒಂದು ಬೆಂಬಲಿಗರಿಗೆ ಕೂಡ ಒಂದು ರೀತಿಯ ಟೆನ್ಷನ್ ಕೂಡ ಶುರುವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಇವತ್ತು ಎರಡೂ ಕಡೆ ಗಮನಿಸ್ತಾ ಹೋಗ್ಬೋದು. ಈಗ ಗನ್ಮ್ಯಾನ್ಗಳು ಎಷ್ಟು ಜನರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ? ಯಾಕಂದ್ರೆ ಸೋಮಶೇಖರ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಆಲ್ರೆಡಿ ಇಬ್ಬರನ್ನ ವಶಕ್ಕೆ ಪಡ್ಕೊಂಡಿದ್ರು ಪೊಲೀಸರು, ಇನ್ನಿಬ್ರು ಬೆಂಗಳೂರಿನಲ್ಲಿದ್ರು ಅನ್ನುವಂತಹ ಮಾಹಿತಿ ಸಿಕ್ತು. ಈಗ ಅವರನ್ನು ಕೂಡ ವಶಕ್ಕೆ ಪಡಿಸುವಂತಹ ಕೆಲಸ ಆಗಿದೆಯಾ? ಆ ಧನುಶ್ರೀ, ಇಲ್ಲಿ ಏನು ಘಟನೆ ನಡೆದ ತಕ್ಷಣ ಪೊಲೀಸರು ಮೊದಲು ಮಾಡಿರ್ತಕ್ಕಂಥದ್ದು ಇಡೀ ಗನ್ನುಗಳನ್ನು ಅಂದರೆ ಪೊಲೀಸ್ ಇಲಾಖೆಯಿಂದ ಕೂಡ ಗನ್ ಕೊಟ್ಟಿರ್ತಕ್ಕಂಥ ಏನು ಸರ್ಕಾರಿ ಗನ್ಮ್ಯಾನ್ಗಳಿದ್ರು ಆ ಗನ್ಮ್ಯಾನ್ಗಳ ಬಂದೂಕುಗಳನ್ನು ಕೂಡ ಪೊಲೀಸರು ಜಪ್ತಿ ಮಾಡ್ಕೊಂಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಖಾಸಗಿ ಅಂಗರಕ್ಷಕರ ಬಂದೂಕುಗಳನ್ನು ಕೂಡ ಪೊಲೀಸರು ಜಪ್ತಿ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗ ಸತೀಶ್ ರೆಡ್ಡಿ ಅವರ ಇಬ್ಬರು ಏನು ಖಾಸಗಿ ಅಂಗರಕ್ಷಕರಿದ್ದರು ಅವರಿಬ್ಬರನ್ನು ಕೂಡ ಬೃಹಸ್ಪೇಟೆ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಇನ್ನಿಬ್ಬರು ಸತೀಶ್ ರೆಡ್ಡಿ ಅವರು ಬೆಂಗಳೂರಲ್ಲಿ ಚಿಕಿತ್ಸೆ ಪಡಿತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇನ್ನಿಬ್ಬರು ಖಾಸಗಿ ಅಂಗರಕ್ಷಕರು ಕೂಡ ಬೆಂಗಳೂರಲ್ಲಿದ್ದಾರೆ. ಅವರನ್ನು ಕೂಡ ಬೃಹಸ್ಪೇಟೆ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಸತೀಶ್ ರೆಡ್ಡಿ ಅವರ 4 ಜನ ಏನು ಖಾಸಗಿ ಅಂಗರಕ್ಷಕರಿದ್ದರು ಅವರ ಬಂದೂಕುಗಳನ್ನು ಕೂಡ ಜಪ್ತಿ ಮಾಡಿಕೊಂಡು ಅವುಗಳನ್ನು ಕೂಡ FSL ರಿಪೋರ್ಟಿಗೆ ಕೂಡ ಕಳಿಸಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಸರ್ಕಾರಿ ಗನ್ಮ್ಯಾನ್ಗಳು ಏನಿದ್ರು ಅಂದರೆ ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ಸೋಮಶೇಖರ್ ರೆಡ್ಡಿ, ಭರತ್ ರೆಡ್ಡಿ ಸೇರಿದಂತೆ ಏನು ಸರ್ಕಾರಿ ಗನ್ಮ್ಯಾನ್ಗಳೇನು ಅವರಿಗೆ ನಿಯೋಜನೆ ಮಾಡಿದ್ರು ಆ ಒಂದು ಗನ್ಗಳನ್ನು ಕೂಡ ಅವರಿಗೆ ಕೊಟ್ಟಿರ್ತಕ್ಕಂಥ ಬುಲೆಟ್ಗಳು ಎಷ್ಟು ಅಂತೇಳಿ ಅವುಗಳನ್ನು ಕೂಡ ಈಗ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಈಗ ಪ್ರಾಥಮಿಕ ತನಿಖೆಯಿಂದ ಕೂಡ ಗೊತ್ತಾಗಿರ್ತಕ್ಕಂಥದ್ದು ಇದು ಖಾಸಗಿ ಬುಲೆಟ್ನಿಂದನೇ ರಾಜಶೇಖರ್ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು ಕೂಡ ಈಗ ಗೊತ್ತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಬುಲೆಟ್ ಯಾವ ಖಾಸಗಿ ಅಂಗರಕ್ಷಕದ್ದು ಮತ್ತು ಯಾವ ನಾಯಕನ ಆಪ್ತರಿಗೆ ಸೇರಿರ್ತಕ್ಕಂಥದ್ದು ಕೂಡ ಇದು ಬುಲೆಟ್ ರಹಸ್ಯ ಕೂಡ ಇವತ್ತು ಬಯಲಾಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು. ಧನುಶ್ರೀ, ಥ್ಯಾಂಕ್ ಯು ಬಸವರಾಜ್.